ಎಲ್ಲರೂ ಜನನೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತೇಳಿ ಬಿಜೆಪಿಯವರು ಯಾವತ್ತೂ ಕೂಡ ಸುಳ್ಳು ಭರವಸೆಗಳನ್ನ ಕೊಟ್ಟಿಲ್ಲ. ನಮ್ಮ ಪ್ರತಾಪ್ ಸಿಂಹ ಅವರು, ನಮ್ಮ MP ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ಲ, ಜನ ಬಯಸ್ತಾ ಇದ್ದಾರೆ. ಆ್ಯಕ್ಚುಲಿ ಜನ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಎಂತೆಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಜನಕ್ಕೆ ಪ್ರಿಯರಾಗಿದ್ದಾರೆ. ಜನದ ಒಂದು ಒಡನಾಟದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಕೆಲಸ ಮಾಡುವಂಥ ಒಂದು ನೀವೆಲ್ಲ ನೋಡ್ತಾ ಇದ್ದೀರಾ, ಮೀಡಿಯಾ ಆಗಲಿ ಜನ ಆಗಲಿ ಎಲ್ಲರೂ ಜನನೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತೇಳಿ ನಾನು ಅತ್ಯಂತ ಭರವಸೆಯಿಂದ ಹೇಳ್ತೇನೆ. ಮತ್ತೊಮ್ಮೆ ಖಂಡಿತ ಮೋದಿ ಅವರು, BJPಯವರು ಯಾವತ್ತೂ ಕೂಡ ಸುಳ್ಳು ಭರವಸೆಗಳನ್ನ ಕೊಟ್ಟಿಲ್ಲ ಒಂದು. ಆಮೇಲೆ ಯಾವತ್ತೂ ಕೂಡ ಏನು 40% ಲಂಚ ಅದು ಇದು ಅಂತೆಲ್ಲ ಹೇಳಿದ್ರಲ್ಲ, ಮೋದಿಯವರು ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಇಲ್ಲಿವರೆಗೂ ತಗೊಂಡಿಲ್ಲ ಒಂದು. ಇನ್ನೊಂದೇನೆಂದರೆ ಮೋದಿಯವರು ದಿನದ 24 ಗಂಟೆ ಒಂದು ದಿನವೂ ರಜಾ ತಗೊಳ್ಳದೆ, ಯಾವುದೇ ಗೌರ್ಮೆಂಟ್ ಆಫೀಸರ್ ಆದರೂ ಕೂಡ ಒಂದಿನ ರಜಾ ತೊಗೊಂಡು ಮನೇಲಿರ್ತಾನೆ. ನಮ್ಮ ಮೋದಿಯವರು ಯಾವತ್ತೂ ಕೂಡ ಒಂದು ದಿನಕ್ಕೂ ರಜಾ ತೊಗೊಂಡಿಲ್ಲ. ಹಾಗಾಗಿ ಅವರ ಕೆಲಸ ಕಾರ್ಯಗಳು ದೇಶದ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರೋದು. ಈ ಕೆಲವ್ರಿಗೆ ರಾಜ್ಯದಲ್ಲಿ ಅಥವಾ ಈ ಮಂಡಲಗಳಲ್ಲಿ ಇರೋಂಥವ್ರಿಗೆ ಈ ವಿಷಯಗಳು ಗೊತ್ತಿರಲ್ಲ. ನಾವು ಹಾಗಾಗಿ ಅದನ್ನು ಅರಿವು ಮೂಡಿಸ್ಬೇಕಾಗಿದೆ. ಇನ್ನೊಂದು, ರಾಜ್ಯದಲ್ಲಿ ನಮ್ಮ ರಾಜ್ಯ ಯಾವ ಸ್ಥಾನಕ್ಕೆ ಹೋಗಿದೆ, ನಮ್ಮ ದೇಶ ಯಾವ ಸ್ಥಾನದಲ್ಲಿದೆ, ಅದನ್ನೆಲ್ಲ ಯುವಕರಿಗೆ ಅರಿವಾಗಿದೆ. ನಮ್ಮ ದೇಶದಲ್ಲಿ ಎಲ್ಲರಿಗೂ ಅರಿವಾಗಿದೆ. ಹಾಗಾಗಿ ಮೋದಿಯವ್ರನ್ನೇ ಮತ್ತೊಮ್ಮೆ ಗೆಲ್ಲಿಸಬೇಕು, ಮತ್ತೊಮ್ಮೆ ಮೋದಿಯವರೇ ಕೂಡ ಪ್ರಧಾನಿ ಆಗೋದು ಅನ್ನೋದೊಂದು ಎಲ್ಲರಿಗೂ, ನಾವು ನಮ್ಮ ಪಾರ್ಟಿಯವರಾಗಲಿ ಅಥವಾ ನಮ್ಮ ಕಾರ್ಯಕರ್ತರಾಗಲಿ ಹೇಳ್ತಾ ಇಲ್ಲ, ಜನನೇ ಇದನ್ನು ಬೆಂಬಲ ಮಾಡಿ ಮತ್ತೊಮ್ಮೆ ಮೋದಿ ಅಂತ ಅದು ಫಿಕ್ಸ್ ಆಗಿದೆ. 100% ಖಂಡಿತ ಕೂಡ ಮೋದಿಯವರೇ ಮುಂದಿನ ಮತ್ತೆ 5 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಖಂಡಿತ. ಯಾಕೆ ಅಂದರೆ ನಮ್ಮ ಪ್ರತಾಪ್ ಸಿಂಹ ಅವರು, ನಮ್ಮ MP ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾನು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಬೆಂಗಳೂರು ಮೈಸೂರು ರೋಡು ಆ್ಯಕ್ಚುಲಿ ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತಂದರೆ, ಎಷ್ಟೋ ಜನ ಇವತ್ತು ಓಡಾಡೋಕ್ಕಾಗ್ದವ್ರು ಯಾವಲ್ಲೋ ವಾರಕ್ಕೊಂದ್ಸಲ ಬರೋ ಅಂಥವರೆಲ್ಲ ದಿನನಿತ್ಯ ಓಡಾಡುವ ಥರ ಆಗಿದೆ. ಅದನ್ನೆಲ್ಲ ಸ್ಮರಿಸ್ತಾರೆ ಜನ. ನೀನು ಯಾರೇ ಆಗಿರಲಿ, ಅದು ಯಾರೇ ವ್ಯಕ್ತಿ ಆಗಿರಲಿ, ನಾನು ವ್ಯಕ್ತಿಪರ ಹೇಳಬೇಕು ಅಂತಂದರೆ ಒಳ್ಳೆ ಕೆಲಸ ಮಾಡಿದಾಗ ಖಂಡಿತ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಕೂಡ ಈ ಸಲ ಖಂಡಿತ 23ಕ್ಕೆ 23 ಕೂಡ ನಾವು ಮೈಸೂರು ಭಾಗದಿಂದ ಕರ್ನಾಟಕದಿಂದ ನಾವು ಪ್ರಧಾನಮಂತ್ರಿ 28ಕ್ಕೆ 28 ಕೂಡ ನಾವು ಕರ್ನಾಟಕ ಭಾಗದಿಂದ ಮೋದಿ ಅವ್ರಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಚಾಮುಂಡೇಶ್ವರಿ ದಯದಿಂದ ಖಂಡಿತ ಆಗುತ್ತೆ. ಮೈಸೂರು ಕೊಡಗು ಲೋಕಸಭಾ ಕೂಡ ಅತ್ಯಂತ ಲಾಸ್ಟ್ ಟೈಮ್ಗಿಂತ ಅತಿ ಹೆಚ್ಚು ಮತಗಳಿಂದ ನಾವು ಮೋದಿ ಅವರಿಗೆ ಇದನ್ನು ಸಮರ್ಪಣೆ ಮಾಡ್ತೇವೆ.